ಕರ್ನಾಟಕದಲ್ಲಿ ನಕ್ಸಲ್ ಮೂಮೆಂಟ್ಗೆ ಶುಭಂ ಮುಗಿತದ್ರು ಕಥೆ. ನೆನ್ನೆನೇ ವಿವರವಾಗಿ ಮಾತಾಡಿದ್ವಿ. 6 ಜನ ವಾಂಟೆಡ್ ನಕ್ಸಲರು ಶರಣಾಗತರಾಗುವುದರೊಂದಿಗೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಯಾವುದೇ ಸಶಸ್ತ್ರ ಹೋರಾಟಗಳು ಇಲ್ಲ. ಸಶಸ್ತ್ರ ಹೋರಾಟ ಅಂದರೆ ನಾನು ಯಾವ ಅರ್ಥದಲ್ಲಿ ಹೇಳಿದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಅಂದರೆ ದೇಶದ ಸಂವಿಧಾನದ ವಿರುದ್ಧ, ಪ್ರಜಾಪ್ರಭುತ್ವದ ವಿರುದ್ಧ, ದೇಶದ ಸಾರ್ವಭೌಮತೆಯ ವಿರುದ್ಧ ಒಂದು ಸಂಘಟನಾತ್ಮಕ ಹೋರಾಟ ಸದ್ಯಕ್ಕಿಲ್ಲ. ನಾನು ಇಸ್ಲಾಮಿಕ್ ಟೆರರಿಸ್ಟ್ಗಳನ್ನು ಪ್ರತ್ಯೇಕವಾಗಿಟ್ಟು ಹೇಳ್ತಾ ಇದ್ದೀನಿ. ಅವ್ರದ್ದೊಂದು ಬೇರೆ ಕಥೆ. ದೇ ಹ್ಯಾವ್ ಟು ಬಿ ಡೆಲ್ಟ್ ವಿತ್. ಸರೆಂಡರ್ ಆಗಿದ್ದಾರೆ. ಈಗ ಬರುವ ಪ್ರಶ್ನೆ, ನೆನ್ನೆ ಕೇಳಿದೆ ನಾನು ಆ್ಯಕ್ಚುಲಿ, ಯಾವ್ಯಾವ ವೆಪನ್ಸ್ ತಗೊಂಬಂದಿದ್ರು ಅಂತ. ಅಂದರೆ ಸರೆಂಡರ್ ಅನ್ನೋದಾದರೆ, ಸಶಸ್ತ್ರ ಹೋರಾಟದಲ್ಲಿದ್ದವರ ಶರಣಾಗತಿ ಅನ್ನೋದಾದರೆ ಅವ್ರು ತಂದು ವೆಪನ್ಸ್ ಇಡ್ತಾರೆ ಮುಂದೆ, ಆಯುಧಗಳನ್ನು ಕೆಳಗಿಡುವ ಮೂಲಕ ಶರಣಾಗತಿ. ಮತ್ತು ಇವ್ರೇನು ಕೊಟ್ಟರು ಅಂತ ಕೇಳಿದ್ರೆ, ಇವರು ಕೊಟ್ಟಿದ್ದು ಹಾಕ್ಕೊಂಡಿರೋ ಜಾಕೆಟ್ ಅಂತೆ. ಜಾಕೆಟ್ ಕೊಟ್ಟರು ಅಂತ ರೇಸ್ಗೆ. ಮತ್ತು ವೆಪನ್ಸು, ಇವ್ರ ಹತ್ರ ವೆಪನ್ಸೇ ಇರಲಿಲ್ಲ ಅಂತ ಏನಾದ್ರು ಹೇಳಕ್ಕೆ ಪ್ರಯತ್ನ ಪಡ್ತೀರಾ ನೀವು? ಆಯುಧಗಳೇ ಇರಲಿಲ್ಲ ಇವ್ರ ಹತ್ರ, ಇವ್ರು ಬರಿಗೈಯಲ್ಲಿದ್ದರು ಅಂತ. ಮತ್ತು ಇವ್ರು ನಕ್ಸಲರು ಅಂತ ಒಪ್ಕೊಳ್ಳೋಣ. 29 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ನಕ್ಸಲ್ ಮೂಮೆಂಟಿಗೆ ಇಲ್ಲಿ ತನಕ. ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಕಡಿಮೆ, ಆ ಮಾತು ಬೇರೆ. ಬಟ್ 29 ಪ್ರಾಣ ಕಳ್ಕೊಂಡಿದ್ದಾರೆ. ಒಂದು ಸಂಘಟಿತ ದಾಳಿ, 150 ನಕ್ಸಲರು ಸೇರ್ಕೊಂಡು ಪೊಲೀಸ್ ಮಲಗಿರೋ ಪೊಲೀಸರ ಮೇಲೆ ಸಂಘಟಿತ ದಾಳಿ ಮಾಡ್ತಾರೆ. ವೆಪನ್ಸ್ ಬಳಕೆ ಆಗಿರಲಿಲ್ವ ಅಲ್ಲೆಲ್ಲೂ? ಆಯ್ತು, ಅವ್ರದ್ದೆಲ್ಲ ಕಥೆ ಬಿಟ್ಟುಬಿಡಿ. ನಾವು ಸಂಜೆ 7 ಗಂಟೆಗೆ ಡಿಬೇಟ್ ಮಾಡ್ತಾಯಿದ್ವಿ. ಬಂಜಗೆರೆ ಜಯಪ್ರಕಾಶ್ ಅವರು ಹೇಳಿದ್ರು, ಇಲ್ಲ ಅವರೇ ಬೇರೆ ಇವರೇ ಬೇರೆ ಅಂತ. ಅದು ಬೇರೆ ಪಕ್ಷ, ಇದು ಬೇರೆ ಪಕ್ಷ. ಈ ಪ್ರಶ್ನೆಗಳು ಬಂದಾಗ ಆ ಪಕ್ಷ, ಅವ್ರ ಹೆಸರು, ಆ ಪಕ್ಷದ ಹೆಸರಿನಲ್ಲಿ ಬ್ರ್ಯಾಕೆಟ್ನಲ್ಲಿ ಅದು ಬರೀಬೇಕು, ಇದು ಬರೀಬೇಕು, ಎಲ್ಲ ಬರ್ತವೆ. ಆ ಮಾತು ಬೇರೆ. ಆದರೆ ಇವರನ್ನು ಶರಣಾಗತಿಗೆ ಕನ್ವಿನ್ಸ್ ಮಾಡುವುದಕ್ಕಾಗಿ ನಡೆದ ಸಭೆಯ ಫೋಟೋ ಅಂತ ಯಾವ ಫೋಟೋ ತೋರಿಸ್ತಾರಲ್ಲ, ಇನ್ನೊಂದು ಸಲ ಹಾಕಿ ಅದನ್ನ. ಆ ಫೋಟೋದಲ್ಲೇ ಇದಾವ್ರಿ ಆಯುಧಗಳು. ಆ ಫೋಟೋದಲ್ಲೇ ಆಯುಧಗಳಿದ್ದಾವೆ ನೋಡಿ. .303 ಅದು ಪೊಲೀಸರ ಹತ್ರ. ಓಬಿರಾಯನ ಕಾಲದ ಗನ್ನು ಅಂತೀವಲ್ಲ ನಾವು, ಹಿಂಗೆ ನಾಕ್ ಮಾಡಿ ಹೊಡೆಯುವಂಥದ್ದು. ಅಂದರೆ ವೆರಿ ಪವರ್ಫುಲ್ ವೆಪನ್ ಇಟ್ ಈಸ್. ಆ ಮಾತು ಬೇರೆ. ಅದನ್ನು ಮರಕ್ಕೆ ಕಾಣಿಸಿಟ್ಟಿದ್ದಾರಲ್ಲಿ. 2 .303 ಇದ್ದಾವೆ. ಒಬ್ಬ ನಕ್ಸಲ್ ಮಹಿಳೆಯ ಸೊಂಟದಲ್ಲಿ ಪಿಸ್ತೂಲ್ ಕಾಣಿಸುತ್ತೆ. ಅವುಗಳ ಸುದ್ದಿ ಯಾರು ಅಂದರೆ ಅದು ಅವುಗಳ ಬಗ್ಗೆ ಮಾತಾಡೋದಕ್ಕೆ ತಯಾರಿಲ್ಲ ಇನ್ನೂ ಯಾರು. ಎಲ್ಲೋದು ಹಂಗಿದ್ರೆ? ಸರೆಂಡರ್ ಹೆಂಗಾಗಿದೆ ಅಂದರೆ, ಜನವರಿ ತಿಂಗಳ ಅಂತ್ಯದಲ್ಲಿ ಒಂದು ಪ್ರಯತ್ನ ಶುರುವಾಗಿತ್ತಂತೆ. ಶಾಂತಿಗಾಗಿ ನಾಗರಿಕರ ವೇದಿಕೆಯಿಂದ, ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿಯಿಂದ ಒಂದು ಪ್ರಯತ್ನ ಶುರುವಾಗಿತ್ತಂತೆ. ಪ್ರಯತ್ನ ನಡೀತಿದ್ದಾಗಲೇ ವಿಕ್ರಮ್ ಗೌಡರು ಎನ್ಕೌಂಟರ್ ಆಗಿಬಿಡ್ತು. ಇವರದ್ದೇ ಟೀಮಿನ ನಾಯಕ. ಎನ್ಕೌಂಟರ್ ಆದಮೇಲೆ ಇವರೆಲ್ಲ ದಿಕ್ಕಾಪಾಲಾಗ್ಬಿಟ್ರಂತೆ, ಕಾಡಿನಲ್ಲಿ ದಿಕ್ಕಾಪಾಲಾಗ್ಬಿಟ್ರಂತೆ. ಆ ನಂತರ ಹಂಗೂ ಹಿಂಗೂ ಮಾಡಿ ಟೀಮ್ನಲ್ಲಿದ್ದರು ಒಟ್ಟು 8 ಜನ. ವಿಕ್ರಮ್ ಗೌಡ ನಾಯಕತ್ವ, ವಿಕ್ರಮ್ ಗೌಡ ಎನ್ಕೌಂಟ್ರು. ಉಳಿದ 7 ಜನ ದಿಕ್ಕಾಪಾಲಾಗ್ಬಿಟ್ರು. 6 ಜನ ಮತ್ತೆ ಸೇರ್ಕೊಂಡ್ರು. ಇಲ್ಲ, ಇದು ಸಾಕಿನ್ನು, ಸರೆಂಡರ್ ಆಗಿಬಿಡೋಣ. ಹೆಂಗೂ ಶಾಂತಿಗಾಗಿ ನಾಗರಿಕರ ವೇದಿಕೆಯವರು ಅಪ್ರೋಚ್ ಮಾಡ್ತಿದ್ದಾರೆ, ಹೆಂಗೂ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿಯವರು ಅಪ್ರೋಚ್ ಮಾಡ್ತಿದ್ದಾರೆ. ನಾವು ಅವ್ರಿಗೊಂದು ಉತ್ತರ ಕೊಟ್ಟು ಸರೆಂಡರ್ ಆಗಿಬಿಡೋಣ ಅಂದ್ರಂತೆ. ಇನ್ನು ಒಬ್ಬ ತಪ್ಪಿಸಿಕೊಂಡಿರುವ ರವೀಂದ್ರ, ಆತ ಎಲ್ಲಿದ್ದಾನೆ ಅಂತ ಇವ್ರಿಗೂ ಗೊತ್ತಿಲ್ವಂತೆ. ಇದು ಹೇಳಿರುವ ಕತೆ. ಈಗ ಸಹಜವಾಗಿ ಪ್ರಶ್ನೆ ಬರುತ್ತೆ. ನನಗೆ ಆರಂಭದಲ್ಲಿ ವೆಪನ್ಸ್ ಬರಲಿಲ್ಲ ಅಂದಾಗ, ವೆಪನ್ಸ್ ಸರೆಂಡರ್ ಆಗಲಿಲ್ಲ ಅಂದಾಗ ನಾನೇನು ಅನ್ಕೊಂಡೆ, ಬಹುಶಃ ರವೀಂದ್ರನ ಹತ್ರ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಇವರೆಲ್ಲ ವೆಪನ್ಗಳನ್ನು ಅಂತ. ಬಟ್ ಈಗ ಇವ್ರು ಹೇಳ್ತಾ ಇದ್ದಾರೆ, ವಿಕ್ರಮ್ ಗೌಡ ಎನ್ಕೌಂಟರ್ ಆದಮೇಲೆ ರವೀಂದ್ರ ಇವ್ರ ಕಾಂಟ್ಯಾಕ್ಟ್ಗೆ ಬರಲಿಲ್ವಂತೆ. ರವೀಂದ್ರನ ಹತ್ರ ಯಾವುದೇ ಆಯುಧಗಳು ಇಲ್ಲ ಅಂತ ಕೂಡ ಇವ್ರು ಹೇಳ್ತಿದ್ದಾರೆ. ಈಗ ಬಂಜಗೆರೆ ಜಯಪ್ರಕಾಶ್ ಅವರು ನಮ್ಮ ಲೈವ್ನಲ್ಲಿ ಹೇಳಿದ್ರು, ರವೀಂದ್ರ ಹತ್ರ ಯಾವುದೇ ಆಯುಧಗಳಿಲ್ಲ ಬಿಡಿ ಅಂತ. ಹಾಗಿದ್ರೆ ಇವ್ರ ಹತ್ರ ಇದ್ದ ಆಯುಧಗಳೆಲ್ಲೋದು? ಯಾರಿಗೆ ಕೊಟ್ಟರು? ವೆರಿ ಪರ್ಟಿನೆಂಟ್ ಕ್ವಶನ್ ಇದು. ತಳ್ಳಿ ಹಾಕಬಹುದಾದಂಥ ಪ್ರಶ್ನೆ ಖಂಡಿತವಾಗಿಯೂ ಅಲ್ಲ. ಮುಖ್ಯಮಂತ್ರಿಗಳ ಗೃಹ ಕಚೇರಿ ತನಕ ಬಂದ್ರಲ್ಲಿ ಚಿಕ್ಕಮಗಳೂರಿನಿಂದ. ನಾನೇನು ಸಿದ್ದರಾಮಯ್ಯನವ್ರ ಮುಂದೆ ಆಯುಧಗಳನ್ನು ಇಡಬೇಕಾಗಿತ್ತು ಅಂತ ಹೇಳ್ತಿಲ್ಲ ನಾನು. ಎಲ್ಲೋ ಯಾರ್ದೋ ಮುಂದೆ, ಯಾರ್ದು ಅಂದರೆ ಪೊಲೀಸರ ಮುಂದೆ ಇಡಬೇಕು, ಇನ್ನು ಯಾರ್ಯಾರ್ದು ಮುಂದಾಡಾಗ
ಪೊಲೀಸ್ ಯಾವುದೋ ಪೊಲೀಸ್ ಅಧಿಕಾರಿ ಪೊಲೀಸ್ ಸಿಬ್ಬಂದಿಯ ಮುಂದೆ ತಗೊಂಡೋಗಿ ಇಂತಿಂಥ ಆಯುಧಗಳನ್ನು ಬಳಸ್ತಾ ಇದ್ವಿ ನಾವು, ತಗೊಳ್ಳಿ ಇವುಗಳನ್ನು. ನಾವು ಈ ದೇಶದ ಪ್ರಜಾಪ್ರಭುತ್ವವನ್ನು, ಈ ದೇಶದ ಸಂವಿಧಾನವನ್ನು ಒಪ್ಪಿಕೊಂಡು ಮುಖ್ಯ ವಾಹಿನಿಗೆ ಬರ್ತಾ ಇರುವಂಥವರು ಇನ್ನು ಈ ಆಯುಧಗಳ ಅವಶ್ಯಕತೆ ನಮಗೇನಿದೆ ಅಂತ ಕೊಡಬೇಕಾಗಿತ್ತಲ್ಲ. ಎಲ್ಲಿದ್ದಾವೆ ಆಯುಧಗಳು? ಒಬ್ಬರೂ ಉತ್ತರ ಕೊಡಕ್ತಾ ಇರಲಿಲ್ಲ ಅದಕ್ಕೆ. ಯಾವುದಾದ್ರೂ ಪೊಲೀಸರ ಹತ್ರ ಆಯ್ತಪ್ಪ ಮಾಧ್ಯಮದ ಕ್ಯಾಮ್ರಾದ ಮುಂದೆ ಕೊಡಬೇಕು ಅಂತಿಲ್ಲ, ಏನಾದ್ರು ಪ್ರಾಸೆಸ್ ಆಗಿದೆಯಾ ಅಂತ ನೆನ್ನೆಯಿಂದ ಚೆಕ್ ಮಾಡಿದ್ವಿ ನಾವು. ಅಂಥ ಯಾವುದೇ ಪ್ರಾಸೆಸ್ ಆದ ಬಗ್ಗೆ ಒಂದೇ ಒಂದು ಪೊಲೀಸ್ ಮೂಲವು ಖಚಿತಪಡಿಸ್ತಾ ಇಲ್ಲ. ಯಾರೂ ಹೇಳ್ತಿಲ್ಲ ನಮ್ಮ ಹತ್ರ ಬಂದಿದ್ದಾವೆ ಇಂತಿಂಥ ಆಯುಧಗಳು, ಇಷ್ಟಿಷ್ಟು ಆಯುಧಗಳು ಬಂದಿದ್ದಾವೆ ಅಂತ. ಅರೆ, ಆಯುಧಗಳು ಬಂದಿದೆ ಅನ್ನೋದೇ ಸತ್ಯ ಆದರೆ ಶರಣಾಗತಿಯ ಸುದ್ದಿಯಂತೆ ಆಯುಧಗಳನ್ನು ಸರೆಂಡರ್ ಮಾಡಿರುವ ಸುದ್ದಿ ಕೂಡ ಆಗಬೇಕಲ್ಲ, ಅದು ಕೂಡ ಆಗಬೇಕಲ್ಲ. ಯಾರೂ ಮಾತಾಡೋಕ್ಕೆ ತಯಾರಿಲ್ಲ ಅದರ ಬಗ್ಗೆ. ರವೀಂದ್ರನ ಹತ್ರ ಆಯುಧಗಳು ಇಲ್ಲ ಅನ್ನೋದಾದರೆ, ವೆಪನ್ಸ್ ಇಲ್ಲ ಅನ್ನೋದಾದರೆ ನೆಕ್ಸ್ಟ್ ಬರಬಹುದಾದ ಪ್ರಶ್ನೆ ಏನು ಹೇಳಿ? ಮುಂದೆ ಅವತ್ತು ಉಪಯೋಗಕ್ಕೆ ಬರುತ್ತೆ ಅಂತ ಕಾಡಿನಲ್ಲೆಲ್ಲರೂ ಬಚ್ಚಿಟ್ಟು ಬಂದ್ರೆ, ಹಂಗಿದ್ರೆ ಕಾಡಿನಲ್ಲೆಲ್ಲರೂ ಬಚ್ಚಿಟ್ಟು ಬಂದ್ರೆ ಮುಂದೆ ಅವತ್ತು ಪ್ರಯೋಜನಕ್ಕೆ ಬರುತ್ತಿದ್ದು ಅಂತ. ಅಥವಾ ಇನ್ಯಾವುದೋ ಟೀಮ್ ಆ್ಯಕ್ಟಿವ್ ಆದರೆ ಆ ಟೀಮ್ ಬಳಸ್ಕೊಳ್ಳಿ ಅಂತ ಇಟ್ಟು ಬಂದ್ರ? ನಿಮ್ಮ ಕೈಯಲ್ಲಿದ್ದ ಆಯುಧಗಳನ್ನು ಸರೆಂಡರ್ ಮಾಡದೆ ನೀವು ಮಾತ್ರ ಬರುವುದಿದೆಯಲ್ಲ, ಇದನ್ನು ಶರಣಾಗತಿ ಅಂತ ಒಪ್ಕೊಳ್ಳೋದಕ್ಕಾಗೋದಿಲ್ಲ. ವಿ ಕಾಂಟ್ ಕಾಲ್ ಇಟ್ ಸರೆಂಡರ್. ಆಯುಧಗಳನ್ನು ಸರೆಂಡರ್ ಮಾಡುವುದರ ಅರ್ಥ ಈ ಮಾರ್ಗ ಸರಿ ಇರಲಿಲ್ಲ ಅಂತ ನಾವು ಕನ್ವಿನ್ಸ್ ಆಗಿದ್ದೀವಿ ಅಂತ ಹೇಳ್ದಂಗೆ. ನಾವು ತಪ್ಪು ಮಾರ್ಗದಲ್ಲಿದ್ದಿದ್ವಿ ಅನ್ನೋದನ್ನು ಒಪ್ಕೊಳ್ತಾ ಇದ್ದೀವಿ ಅನ್ನೋದರ ದ್ಯೋತಕವಾಗಿ ನಿಮ್ಮ ಆಯುಧಗಳನ್ನು ಕೊಡೋದು. ಅದರ್ವೈಸ್ ವಾಟ್ ಡಸ್ ದಟ್ ಮೀನ್? ಇನ್ಯಾವುದೋ ಟೀಮ್ ಎಲ್ಲೋ ಆ್ಯಕ್ಟಿವ್ ಆದರೂ ಅವ್ರಿಗೆ ವೆಪನ್ಗಳು ಸಿಗೋದಿಲ್ಲ ಬೇರೆ ಕಡೆಯಿಂದ ಅಂತಲ್ಲ. ಅದಕ್ಕೆ ಈ ದೇಶದಲ್ಲಿ ವ್ಯವಸ್ಥೆಗಳಿದ್ದಾವೆ. ಈ ದೇಶದಲ್ಲಿ ಅದಕ್ಕೆ ವ್ಯವಸ್ಥೆ ಇದೆ. ನಿಮ್ಮ ವೆಪನ್ಗಳನ್ನು, ನಿಮ್ಮ ಕೈಯಲ್ಲಿದ್ದ ವೆಪನ್ಗಳನ್ನು .303 ಪಿಸ್ಟಲ್ಲು, ರಿವಾಲ್ವರು, SBBL, AK-47, ಇನ್ಯಾವುದೋ ಹ್ಯಾಂಡ್ ಗ್ರೆನೇಡ್ಗಳು ತಂದು ಕೊಡಬೇಕು ಅವನ್ನ. ಮತ್ತು ಅವುಗಳನ್ನು ಸರ್ಕಾರ ಹೇಳಬೇಕು, ಈ 6 ಜನ ನಕ್ಸಲರಿಂದ ಇಂತಿಂಥ ಆಯುಧಗಳು ಶರಣಾಗತವಾಗಿದ್ದಾವೆ, ಸರೆಂಡರ್ ಆಗಿದ್ದಾವೆ ಅಂತ ಹೇಳಬೇಕು. ಅದು ಬಿಟ್ಟು ಸರೆಂಡರು ಅಂದ್ಬಿಟ್ರೆ 6 ನಕ್ಸಲರನ್ನು NIA ಕೋರ್ಟು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಜನವರಿ 30 ತನಕ. ಕೊಪ್ಪ, ಶೃಂಗೇರಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ಇವರ ವಿರುದ್ಧ ಕೇಸ್ಗಳಿದ್ದಾವೆ. NIA ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದರು. ಸಿಟಿ ಸಿವಿಲ್ ಕೋರ್ಟ್ನ ಕಾಂಪ್ಲೆಕ್ಸ್ನಲ್ಲಿದೆ NIA ಕೋರ್ಟು. ನ್ಯಾಯಮೂರ್ತಿ ಗಂಗಾಧರ್ ಅವರ ಎದುರಿಗೆ ಹಾಜರುಪಡಿಸಿದಾಗ ಆರಂಭಿಕ ವಿಚಾರಣೆಯನ್ನು ನಡೆಸಿ ಇವ್ರನ್ನ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ದ್ಯಾಟ್ ಈಸ್ ದ ಪ್ರಾಸೆಸ್. ಶರಣಾಗತರಾದ ನಕ್ಸಲರಿಗೆ ಪ್ಯಾಕೇಜ್ ಪ್ರಕಾರ ಒಬ್ಬೊಬ್ಬರಿಗೆ 3 ಲಕ್ಷ ರೂಪಾಯಿ ದುಡ್ಡನ್ನು ಘೋಷಣೆ ಮಾಡಲಾಗಿದೆ. ಅದು ಹೋಗುತ್ತೆ, ಅದ್ರ ಬಗ್ಗೆ ಏನು, ಇದು ಮೊದಲನೇ ಕಂತಂತಿದು. ದುಡ್ಡು ಅವ್ರಿಗೆ 1 ರೂಪಾಯಿನೂ ಕೊರತೆ ಇಲ್ದಂಗೆ ಹೋಗುತ್ತೆ. ಅದ್ರ ಬಗ್ಗೆ ನಮಗೇನು ಪ್ರಶ್ನೆ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.